ಇವತ್ತು HY ಮೇಟಿ ಸಾಹೇಬರು ನಿಧನ ಹೊಂದಿದ್ದಕ್ಕೆ ಆಕಸ್ಮಿಕ ನಿಧನ ಹೊಂದಿದ್ದು 1 ಗಂಟೆಗೆ ನಮ್ಮ ಫೋನ್ ಬಂತು. ನಮ್ಗೆ ಭಾಳ ದುಃಖ ಆಯ್ತು. ಯಾಕಂದ್ರೆ ಅವರು ಹಿರಿಯ ರಾಜಕಾರಣಿ, 5 ಸರ್ತಿ MLA, 2 ಸರ್ತಿ ಮಿನಿಸ್ಟರ್, 1 ಸರ್ತಿ MP ಆಗಿ ಬಾಗಲಕೋಟೆ ಜಿಲ್ಲಾ, ಬಿಜಾಪುರ ಜಿಲ್ಲಾ ಕೂಡಿದ್ದಾಗೂ ಅವರು MLA ಇದ್ದರು ಮತ್ತು ಮಿನಿಸ್ಟರ್ ಆಗಿದ್ದರು, ಒಮ್ಮೆ MP ಆಗಿದ್ದರು ಬಾಗಲಕೋಟ್ಲಿಂದ. ಭಾಳ ನಮ್ಗೆ ದುಃಖ ಆಗೈತಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಬಳಿ ಪ್ರಾರ್ಥನೆ ಮಾಡಿದ್ವಿ. ಇವತ್ತು ನಾವು ಶ್ರದ್ಧಾಂಜಲಿ ಮಾಡಿದ್ವಿ. ಇವತ್ತು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ HY ಮೇಟಿ ಸಾಹೇಬ್ರನ್ನ ಕಳ್ಕೊಂಡು ನಮಗೆಲ್ಲ ಬಹಳಷ್ಟು ದುಃಖ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭರಿಸಲಾರದಂಥ ನೋವು ಇವತ್ತು ನಡೆದಿದೆ. ನಾವು HY ಮೇಟಿ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಅವರ ಕುಟುಂಬದವರಿಗೆ ಈ ಒಂದು ನೋವನ್ನು ತಡೆಯುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರು, ಹಾಲಿ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಸನ್ಮಾನ್ಯ ಶ್ರೀ HY ಮೇಟಿ ಸಾಹೇಬರ ಅಕಾಲಿಕ ನಿಧನದಿಂದ ಇವತ್ತು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭಾಳ ದುಃಖ ಉಂಟಾಗಿದೆ. ಆ ನಿಟ್ಟಿನೊಳಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಜನಪ್ರಿಯ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಷರೀಫ್ ಸಾಹೇಬರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇವತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ದರು. ಈ ನಿಟ್ಟಿನಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೀನಿ. HY ಮೇಟಿ ಸಾಹೇಬರಿಗೆ ದೇವರು ಒಂದು ಶಾಂತಿಯನ್ನು ನೀಡಲಿ, ಅವ್ರ ಮನೆಯವರಿಗೆ ಸ್ವಲ್ಪ ಶಾಂತಿ ಮತ್ತು